ಧಾರವಾಡದ ಬಾಡಾ ಕ್ರಾಸ್ ಬಳಿ ನಿನ್ನೆ ತಡರಾತ್ರಿ ನಡೆದಿರುವಂತಹ ಭೀಕರ ಅಪಘಾತ ನಾವು ದೃಶ್ಯದಲ್ಲಿ ಗಮನಿಸಿದ್ವಿ. ನಮ್ಮ ಪ್ರತಿನಿಧಿ ಪ್ರಕಾಶ್ ನುಡಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ರು. ಯಾವ ಮಂಟಪದಲ್ಲಿ ಇವತ್ತು ಮದುವೆ ನಡೆಯಬೇಕಾಗಿತ್ತು ಆ ಮಂಟಪದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಸಿದ್ಧವಾಗಿದ್ದಂತಹ ಮದುವೆ ಮಂಟಪ ಅದರ ದೃಶ್ಯಗಳಿಂದ ನಾವು ಗಮನಿಸ್ತಾ ಇದ್ವಿ. ಇವತ್ತು ಅದ್ಧೂರಿ ಮದುವೆ ಸಮಾರಂಭಕ್ಕೆ ಈ ಕಲ್ಯಾಣ ಮಂಟಪ ಸಾಕ್ಷಿಯಾಗಬೇಕಾಗಿತ್ತು. ಆಹಾರ ಪದಾರ್ಥಗಳು ಇವತ್ತು ಮದುವೆಗೆ ಬಂದವರಿಗೆ ಭರ್ಜರಿ ಊಟವನ್ನ ಬಡಿಸಬೇಕು ಅಂತ ಹೇಳಿ ಸಿದ್ಧಪಡಿಸಿದ್ದಂತಹ ಅಡುಗೆಗೆ ಅಂತ ತಂದಿದ್ದಂತಹ ಸಾಮಗ್ರಿಗಳು ಎಲ್ಲವೂ ಕೂಡ ಮಂಟಪದಲ್ಲಿವೆ. ಆದರೆ ಇಡೀ ಮಂಟಪದಲ್ಲಿ ಸದ್ಯ ಸ್ಮಶಾನ ಮೌನ ಆವರಿಸಿದೆ. ಮತ್ತೊಂದು ಕಡೆ ಅಪಘಾತ ನಡೆದಂತಹ ಸ್ಥಳದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ. ನಿನ್ನೆ ತಡರಾತ್ರಿ ನಡೆದಂತಹ ಭೀಕರ ಅಪಘಾತ ಎಷ್ಟರ ಪ್ರಮಾಣದಲ್ಲಿ ತೀವ್ರತೆಯನ್ನ ಪಡ್ಕೊಂಡಿತ್ತು ಅನ್ನುವಂಥದ್ದಕ್ಕೆ ಸಾಕ್ಷಿಯಾಗಿ ನಮಗೆ ಅಲ್ಲಿರುವಂತಹ ಕೆಲವೊಂದಿಷ್ಟು ವಸ್ತುಗಳು ಕೂಡ ಕಾಣಿಸ್ತಾ ಇವೆ. ಸುಮಾರು 7 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ನಿಶ್ಚಿತಾರ್ಥವನ್ನ ಮುಗಿಸಿ ವಾಪಸ್ ಮನೆಗೆ ತೆರಳ್ತಾ ಇದ್ರು. ಆಲ್ರೆಡಿ 2 ಟ್ರಿಪ್ ಮನೆಗೆ ಹೋಗಾಗಿತ್ತು, ಮನೆಯವರಿಗೆ ಕರ್ಕೊಂಡು ಹೋಗಾಗಿತ್ತು, ಮನೆಗೆ ಸೇರಾಗಿತ್ತು. 3ನೇ ಟ್ರಿಪ್ ಅನ್ನ ಕರ್ಕೊಂಡು ಬರುವಂತಹ ಟೈಮ್ನಲ್ಲಿ ಆಗಿರುವಂತಹ ಒಂದು ಭೀಕರ ಅಪಘಾತ ಇದು. ಒಟ್ಟು 7 ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ. 13 ಮಂದಿ ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಿದ್ದಾರೆ. ಕೆಲವರ ಸ್ಥಿತಿ ಸಾಕಷ್ಟು ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿಯನ್ನ ಅಲ್ಲಿರುವಂತಹ ವೈದ್ಯರು ನೀಡಿದ್ದಾರೆ. ಹೇಳುವಂಥದ್ದು ಏನು ಇದ್ದಿದ್ದನ್ನ ಕಳ್ಕೊಂಡ್ಬಿಟ್ಟೇವೆ, ಇನ್ನೇನು ಹೇಳೋದು ಉಳ್ದೈತಿ. 7-8 ಮಂದಿ ಹಿಂಗೆ ಆದ್ಗುಳ್ಳಿ ಅಂದ್ರೆ ನಮ್ಮ ಮನಸ್ಸರ ಹೆಂಗೆ ಇದು ಆಕತ್ತೆ, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಮ್ಗೆ. ನಾವು ಒಂದೇ ಫ್ಯಾಮಿಲಿ ಅವ್ರ ರೀ. ಗಾಡಿ ಹತ್ತಿಸಿ 2 ಸೆಕೆಂಡ್ ಬೈಕ್ ತೊಗೊಂಡು ಮುಂದೆ ಹೋಗಿನ್ರಿ, ಒಮ್ಮಿಲ್ಲಿ ಹಿಂಗೆ ಆಗಿಬಿಟ್ಟೈತಿ ಇದು. ಹೊಳ್ಳಿ ಬರ್ಕೊಡ್ದಂದ್ರೆ ದಾರಿ ತುಂಬ ಹೆಣ್ಗಳು ಏನು ಹೇಳ್ಬೇಕು, ಬರೀ ಅವ್ನು ಎತ್ತಿ ಹಾಕಿ ಸಾಕಾಗಿ ಹೋತ್ ನಾನು ಒಬ್ಬನೇ ಓಡಾಡ್ದು. ಆಮೇಲೆ ಎಲ್ಲರೂ ಇವ್ರು ಕೂಡ್ತಾರೆ. ಕೂಡಿಲ್ಬಿಟ್ಟು ಏನಾರು ಆದಿತ್ತು ನಮ್ಮ ಪರಿಸ್ಥಿತಿ ಹೇಳ್ರಿ. ಕೈಗೆ ಬಂದು ಮಗಳ್ರಿ, ಇನ್ನೊಂದು PUC ಸೆಕೆಂಡ್ ಇಯರ್ ಮುಗಿಸಿ ಬಂದಾಳ ಅಲ್ಲಿ ಬಿಡ್ರಿ. ನಾ ಏನು ಮಾತಾಡಕ್ಕೆ ಬರಲ್ಲ. ರಾತ್ರಿ 1:45 ಆಗಿರ್ಬೇಕ್ರಿ, 2 ಗಂಟೆ ಸುಮಾರು. ಗಾಡಿ ನಾವು ಇರಲಿಲ್ಲ ಸರ್. ನಾವು ಅದಕ್ಕಂದ್ರೆ ಇವರೆಲ್ಲ ದಾರ್ಯಾಗ ಹೆನಾನ ನೋಡೇವು ನಾವು. ಯಾರನ್ನಂತೂ ಯಾವ ಸ್ಪೀಡ್ ಹೊಡೆದಿದ್ದು ಇವ್ರನ್ನ ಕೇಳ್ಬೇಕಂದ್ರೆ ಇವ್ರು ಓಡಾಟನ ಹತ್ತಿ ಬಿಡ್ತಿದ್ರದ್ದು. ಏನು ಕಾರ್ಯ ಐತೆ ಸರ್? ನಮ್ಮ ಕಾಕನ ಮಗನ ಮದುವೆ ಐತ್ರಿ. ಅದು ಏನದು ಸಕ್ರೆ ಕಾರ್ಯ ಅಂತಾರಲ್ರಿ ರಾತ್ರಿ ಹೊತ್ತು. ಈ ಮಳೆ ಭಾಳ ಹತ್ತಿದ್ದಕ್ಕೆ ಮನೆ ಮುಂದೆ ಇಟ್ಕೊಳ್ಳೋರು ನಾವು. ಆ ಮಳೆ ಭಾಳ ಹತ್ತಿದ್ದಕ್ಕೆ ಒಂದು ಹಾಲು ಬುಕ್ ಮಾಡಿದ್ರು. ಎಷ್ಟ್ರಿ 3 ಕಿಲೋಮೀಟ್ರ್ ಐತೆ ನಿಗದಿಂದ ಅಲ್ಲಿಗೆ. ಎಷ್ಟೋ ತಕ್ಕತಿ ಕ್ರೂಸರ್ ಗಾಡಿ ಈಗ ಬಂದು ಮನೆ ಮುಡ್ತದೆ ಅನ್ನೋದಂದ್ರೆ ಇವ್ರು ದಾರ್ಯಾಗ ಏನು ಹಾಕೊಂಡು ಕೂತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನುಲ್ವಿ ನೀಡ್ತಾ ಹೋಗ್ತಾರೆ. ಪ್ರಕಾಶ್ ನುಲ್ವಿ, ಮದುವೆ ಸಂಭ್ರಮದಲ್ಲಿ ಭಾಗಿಯಾಗಬೇಕಾಗಿದ್ದವರು ಕಣ್ಣೀರಿಡ್ತಾ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಆಸ್ಪತ್ರೆ ಬೆಡ್ ಮೇಲೆ ಕುಟುಂಬಸ್ಥರ ಕಣ್ಣೀರು, ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ದುಃಖ ಆಗುತ್ತೆ. ಪ್ರಕಾಶ್ ನುಲ್ವಿ, ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರಲ್ಲ, ಅವರಲ್ಲಿ ಎಷ್ಟು ಜನರ ಸ್ಥಿತಿ ಗಂಭೀರವಾಗಿದೆ? ವೈದ್ಯರು ಏನ್ ಹೇಳ್ತಿದ್ದಾರೆ? ವಿದ್ಯಾ, ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ 9 ಜನ ಅಡ್ಮಿಟ್ ಇದ್ದಾರೆ. ಅದೇ ರೀತಿಯಾಗಿ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ 4 ಅಡ್ಮಿಟ್ ಇದ್ದಾರೆ. ಅವರಿಗೆ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ಇದರಲ್ಲಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾದವರಲ್ಲಿ 4 ಸ್ಥಿತಿ ಗಂಭೀರ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಚಿಕಿತ್ಸೆಗೆ 4 ಕೂಡ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ವೈದ್ಯರು ನೀಡಿದ್ದಾರೆ. ಇದ್ರ ನಡುವೆ ಈ ನಿಗದಿ ಗ್ರಾಮದಲ್ಲಿ ಈ ವರನ ಮನೆಯ ಮುಂದೆ ಸ್ಮಶಾನ ಮೌನ ವಾತಾವರಣ ಕಂಡು ಬರ್ತಾ ಇದೆ. ಸುಮಾರು 7 ಜನರಲ್ಲಿ 6 ಜನ ಒಂದೇ ಕುಟುಂಬದವರು. ಎಲ್ಲರೂ ಕೂಡ ದಾಸನಕೊಪ್ಪ ಫ್ಯಾಮಿಲಿಯವರು. ಇದರಲ್ಲಿ ವರನ ಅಕ್ಕನ ಮಗ ಇದ್ದಾರೆ, ಅಕ್ಕನ ಮಗಳಿದ್ದಾರೆ, ಅತ್ತಿಗೆ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ಅಣ್ಣನ ಮಗಳಿದ್ದಾರೆ, ಅಕ್ಕನ ಮಗ ಇದ್ದಾರೆ. ಮೃತರಲ್ಲಿ ಓರ್ವ ಗ್ರಾಮಸ್ಥ ಶಂಭುಲಿಂಗಯ್ಯ ಅಂತೇಳಿ ಅವರು ಗ್ರಾಮಸ್ಥರು ಕೂಡ ಇದ್ದಾರೆ. ಒಟ್ಟು ಇದನ್ನ ನಿನ್ನೆ ಇಲ್ಲಿ ಮನೆ ಮುಂದೆ ಮದುವೆ ನಡಿಬೇಕಾಗಿತ್ತು. ಆದ್ರೆ ನಿರಂತರವಾಗಿ ಕಳೆದ 2 ದಿವಸಗಳಿಂದ ಮಳೆ ಸುರಿತಾ ಇರೋ ಕಾರಣಕ್ಕಾಗಿ ಇಲ್ಲಿ ಸರಿಯಾದ ವ್ಯವಸ್ಥೆ ಆಗೋದಿಲ್ಲ ಅನ್ನೋದಕ್ಕೆ ಈ ಮದುವೆನ ಮನ್ಸೂರಿನ ಮಠಕ್ಕೆ, ಅಲ್ಲಿ ಒಂದು ಕಲ್ಯಾಣ ನಿರ್ಮಾಣ ಹಂತದ ಕಲ್ಯಾಣ ಮಂಟಪ ಇದೆ ಮನ್ಸೂರಿನ ಮಠದಲ್ಲಿ, ಅಲ್ಲಿ ಮಾಡೋಣ, ಇದು ಮಳೆ ನಮಗೆ ಮದುವೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಮನ್ಸೂರಿನ ಮಠಕ್ಕೆ ಶಿಫ್ಟ್ ಮಾಡ್ಲಾಗತ್ತೆ. ಮನ್ಸೂರಿನ ಮಠದಲ್ಲಿ ನಿನ್ನೆ ಅರಿಶಿಣ ಕಾರ್ಯಕ್ರಮ, ನಿಶ್ಚಿತಾರ್ಥ 2 ಒಟ್ಟಿಗೆ ಮಾಡ್ತಾರೆ. ಅರಿಶಿಣ ಕಾರ್ಯಕ್ರಮವನ್ನ ಮುಗಿಸಿ ವಾಪಸ್ ಬರೋ ವೇಳೆಯಲ್ಲಿ 2 ಬಾರಿ ಅದೇ ಕ್ರೂಸರ್ ವಾಹನ ಕೆಲವು ಒಂದು 150 ಜನರಲ್ಲಿ ಒಂದು 20 ಜನರಂತೆ ತಂದು ಮನೆಗೆ ಬಿಡಲಾಗಿತ್ತು ಅದೇ ಕ್ರೂಸರ್ ವಾಹನದಲ್ಲಿ. ಆದ್ರೆ 3ನೇ ಬಾರಿಗೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ, ಜನರನ್ನ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಚಾಲಕನ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನದಿಂದ ಈ ಅಪಘಾತ ಸಂಭವಿಸಿದೆ. ಅದು ವಾಹನ ಅಷ್ಟೊಂದು ಎಷ್ಟು ವೇಗವಾಗಿ ಬರ್ತಾ ಇತ್ತು ಅಂತಂದ್ರೆ ಅದು ಮರಕ್ಕೆ ಡಿಕ್ಕಿಯಾಗಿ ಮುಂದೆ ಹೋಗಿ ಮತ್ತೆ ಪಲ್ಟಿ ಆಗಿದೆ ಕ್ರೂಸರ್ ವಾಹನ. ಅಷ್ಟೊಂದು ವೇಗವಾಗಿ
ಅದನ್ನ ಚಲಾಯಿಸಲಾಗುತ್ತಿತ್ತು. ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಗಾಯಾಳುಗಳು ಹೇಳೋ ಪ್ರಕಾರ ಚಾಲಕ ಆತನಿಗೆ ಡ್ರೈವ್ ಮಾಡಬೇಡ, ನೀನು ತುಂಬಾ ವೇಗವಾಗಿ ಡ್ರೈವ್ ಮಾಡ್ತೀಯ, ನೀನು ಮಾಡಬೇಡ ಅನ್ನುವಂತ ಹೇಳಿದ್ರೂ ಕೂಡ ಯಾವುದೇ ಮಾತನ್ನ ತಲೆಗೆ ಹಾಕೊಳ್ಳದೆ ಆ ಚಾಲಕ ವೇಗವಾಗಿನೇ ವಾಹನವನ್ನ ಚಲಾಯಿಸ್ತಾ ಇದ್ದ. ಬಹುಶಃ ಆತ ಪಾನಮತ್ತನಾಗಿದ್ದ ಅನ್ನುವಂತ ಅಭಿಪ್ರಾಯವನ್ನ ಅಲ್ಲಿ ಗಾಯಾಳುಗಳು ಸ್ಥಳದಲ್ಲಿ ಇದ್ದಂತವರು ವ್ಯಕ್ತಪಡಿಸಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಪ್ರಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.